ಸರ್ ನಮಸ್ಕಾರ. ಮೊದಲನೇದಾಗಿ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಹೇಳೋದು ಪ್ರೂವ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಇವತ್ತು ವುಮೆನ್ಸ್ ಪ್ರೀಮಿಯರ್ ಲೀಗ್ ನೀವು ಎಷ್ಟು ಖುಷಿ ಆಗಿದೆ ಸರ್? ತುಂಬ ಖುಷಿಯಿದೆ ಅಮ್ಮ. ಈ ಥರದ ಒಂದು ಪ್ರಯತ್ನ ನಮ್ಮ ಇಡೀ ದೇಶದಲ್ಲಿ ಆಗಿಲ್ಲ, ಇದು ಮೊದಲ ಪ್ರಯತ್ನ. ಹಾಗಾಗಿ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಪಂದ್ಯಾವಳಿಯ ಮೊದಲ ದಿನ ಏನಿದೆ ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ನನ್ನ ಅದೃಷ್ಟ, ನನ್ನ ಸಂತೋಷ. ನಿಮಗೆ ಕ್ರಿಕೆಟ್ ಅಂದರೆ ಇಷ್ಟನಾ ಸರ್? ಹೇಗೆ ಕ್ರಿಕೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕ್ರಿಕೆಟ್ ಅಂದರೆ ಇಷ್ಟ, ನನಗೂ ತುಂಬ ಇಷ್ಟ. ಈ ಒಂದು ನಾಯಕಿಯರ ಪಂದ್ಯಾವಳಿ ಏನಿದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆರಂಭ ಆಗಿರೋದು, ಇದು ತುಂಬ ಶ್ಲಾಘನೀಯ. ಈ ಒಂದು ಪಂದ್ಯಾವಳಿ ಈಗ ನೋಡಬೇಕು. ಆ್ಯಂಡ್ ನಿಮ್ಮ ಫೇವ್ರೇಟ್ ಸರ್, ಈಗಿನ ವುಮೆನ್ಸ್ ಕಪ್ ಗೆದ್ರು, ಅದ್ರಲ್ಲಿ ನಿಮ್ಮ ಫೇವ್ರೇಟ್ ಯಾರು? RCB ತಾನೇ ಗೆದ್ದಿದ್ದು, ಅದೇ ಫೇವ್ರೇಟ್. ಓಕೆ. ಸೊ ಇನ್ನೊಂದು ತಂಡ ಹುಡುಗರ ತಂಡ ಅಂತ, ಅದರಲ್ಲಿ ನಿಮ್ಮ ಫೇವ್ರೇಟ್ ಯಾರು? ಹುಡುಗರ ತಂಡ ಅಂತಂದರೆ IPL ಹೇಳ್ತಾ ಇದ್ದಾರೆ. ನಾನು IPL ಅನ್ನೋದಕ್ಕಿಂತ ನಮ್ಮ ದೇಶಕ್ಕೋಸ್ಕರ ಗೆದ್ದಿದ್ದೇವೆ ನಾವು. ವರ್ಲ್ಡ್ ಕಪ್ ಬಗ್ಗೆ ತುಂಬ ಕಷ್ಟಪಟ್ಟಿದ್ದಾರೆ. ಅಂದರೆ ನೆನ್ನೆ ಎಲ್ಲರೂ ಹತ್ತಿದ್ದನ್ನು ನೋಡಿದ್ರೆ ಅವರು ಸಾಮಾನ್ಯವಾಗಿ ನಮ್ಮ ಕ್ರೀಡಾಪಟುಗಳು ಅಳಲ್ಲ. ಆದರೆ ಯಾಕೆ ಹತ್ತರು ಅಂತಂದರೆ ಅದರ ಹಿಂದೆ ಒಂದಿಷ್ಟು ಇತಿಹಾಸ ಇದೆ. ನಮ್ಮ ವಿಶ್ವಕಪ್ ಒನ್ ಡೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿ ಏನಿದೆ ಅದು ನಾವು ಫೈನಲ್ಸ್ ಹೋಗಿ ಗೆಲ್ಲೋದಕ್ಕಾಗಲಿಲ್ಲ. ಅದು ಒಂದು ದುರಂತ ನಮ್ಮ ಒಂದು. ಯಾಕಂದರೆ ಎಲ್ಲ ಸಾಧ್ಯತೆ ಇದ್ದರೂ ಕೂಡ ನಾವು ಗೆಲ್ಲೋದಕ್ಕಾಗಲಿಲ್ಲ. ಅದು ಒಂದು ಬೇಜಾರಿತ್ತು, ಅದು ದುಃಖ ಇತ್ತು, ಸಂಕಟ ಇತ್ತು. ಹಾಗಾಗಿ ಈ ಒಂದು ನೆನ್ನೆ ಗೆದ್ದಿರೋ ಮ್ಯಾಚ್ ಏನಿದೆ, ಆ ಪಂದ್ಯಾವಳಿ ಏನಿದೆ, ಅದು ನಮಗೆ ತುಂಬ ಒಂದು ವಿಶೇಷವಾದಂಥ ಸಂತೋಷ ತಂತು. ಹಾಗಾಗಿ ಅದು ಆನಂದ ಬಾಷ್ಪ ನಾವು ನೋಡೋದು ತುಂಬ ಸಂತೋಷ. ಸರ್, ಈ ಪ್ರಶ್ನೆ ಎಲ್ಲ ಕೇಳಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಕಡೆ ನೀವು ಆನ್ಸರ್ ಮಾಡಿದ್ರೆ. ಆ್ಯಂಡ್ ಇವತ್ತಿನ ಚಿತ್ರರಂಗದ ಬಗ್ಗೆ ನೀವೇನು ಇಷ್ಟಪಡ್ತೀರಾ ಸರ್? ಇವತ್ತಿನ ಬೆಳವಣಿಗೆ ಏನು ನೀವು ನೋಡ್ತಿದ್ದೀರಾ, ಇದ್ರ ಬಗ್ಗೆ ನಿಮ್ಮ ನೀವು ಕೇಳ್ತಾ ಇರೋದು ಚಿತ್ರರಂಗದ ಬೆಳವಣಿಗೆ. ಅದರಲ್ಲಿ ಸಾಕಷ್ಟು ಸಿನಿಮಾಗಳು ಬಿಡುಗಡೆ ಆಗಿವೆ, ಒಳ್ಳೊಳ್ಳೆ ಸಿನಿಮಾಗಳು ಬಿಡುಗಡೆ ಆಗಿವೆ. ಸಂತೋಷ ಸರ್. ಇನ್ನೊಂದು ಪಾರ್ಟ್ ಆಫ್ ಸೈಡ್ ಅಂತ ನೋಡಿದಾಗ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಅನ್ನಿಸ್ತಿದೆ ಆ ಒಂದು ವಿಷಯದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಸರ್? ಯಾವ ವಿಷಯದ ಬಗ್ಗೆ? ಸರ್, ದರ್ಶನ್ ಅವರ ಅವ್ರ ವಿಷಯದ ಬಗ್ಗೆ ನಿಮ್ಮ ಒಂದು ಇದು ದುರ್ಘಟನೆ, ದುಸ್ಥಿತಿ, ದುರಂತ, ಇದು ಆಗಬಾರ್ದಾಗಿತ್ತು, ಇದು ಆಗೋಗಿದೆ. ತುಂಬ ಸಂಕಟ. ನಿಮ್ಮದು ಒಂದು ಪರ್ಸನಲ್ ಒಪಿನಿಯನ್ ಸರ್ ಅವ್ರ ಬಗ್ಗೆ ಅಷ್ಟೇ, ನಿಮ್ಮ ಒಂದು ಪರ್ಸನಲ್ ಅಭಿಪ್ರಾಯ? ಯಾರ ಬಗ್ಗೆ? ದರ್ಶನ್ ಸರ್ ತುಂಬ ಒಳ್ಳೆಯ ನಟರು, ಸಾಕಷ್ಟು ಅಭಿಮಾನಿ ಬಳಗವನ್ನು ಅವರು ಹೊಂದ್ಕೊಂಡಿದ್ದಾರೆ. ಅದು ಅದೃಷ್ಟ. ಅದು ಎಲ್ರಿಗೂ ಅಲ್ಲ, ಅವರಿಗದು ಅಷ್ಟೊಂದು ಅಭಿಮಾನಿಗಳು ಇದ್ದದ್ದು. ಅದು ಒಬ್ಬ ಕನ್ನಡಿಗನಾಗಿ, ಒಬ್ಬ ನಾಯಕ ನಟನಾಗಿ ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಇದೆ. ಅವರನ್ನು ಅಥವಾ ಅವರ ಅಭಿಮಾನಿಗಳ ಪ್ರೋತ್ಸಾಹ ಅಥವಾ ಜೊತೆಗೆ ಸಂತೋಷ. ಓಕೆ ಸರ್, ಈಗ ನಾವೆಲ್ಲ ಕಡೆ ನ್ಯೂಸಲ್ಲಿ ನೋಡ್ಬೋದು, ಒಂದು ವ್ಯಕ್ತಿನ ಆ ವ್ಯಕ್ತಿ ತಪ್ಪು ಮಾಡಿದ್ರೂ ಮಾಯಕ ಆ ರೀತಿ ಬಹಳಷ್ಟು ಹೆಸರುಗಳು ಕೊಟ್ಟು ಆ ಮನುಷ್ಯನಿಗೆ ಒಳ್ಳೇದಾಗಲಿ ಆ ರೀತಿ ಎಲ್ಲ ಬಯಸ್ತಿದ್ದಾರೆ. ಎಲ್ಲೋ ಒಂದು ಕಡೆ ಅನ್ಸಲ್ವ ದರ್ಶನ್ ಸರ್ ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ, ಅದು ಕಾನೂನು ಪ್ರಕಾರ ಅವ್ರು ನೋಡ್ಕೋತಾರೆ. ಬಟ್ ಏನೋ ತಪ್ಪು ಮಾಡದಿರೋ ವ್ಯಕ್ತಿನ ಇವತ್ತು ಕೊಂದು ಅಂತ ಎಲ್ಲ ನ್ಯೂಸಲ್ಲಿ ಅಲ್ಲಿ ಹಾಕ್ತಿದ್ರಲ್ಲ, ಇದ್ರ ಬಗ್ಗೆ ಆ ವ್ಯಕ್ತಿ ಅಮಾಯಕ ಅನ್ನೋದಾಗಿದ್ರೆ ಅವ್ರ ಮನೇಲಿ ಅವ್ರು ಇರ್ತಿದ್ರು. ಇವತ್ತು ಈ ಸ್ಥಿತಿ ಆ ಮನುಷ್ಯನಿಗೂ ಬರ್ತಿರ್ಲಿಲ್ಲ. ಆ ವ್ಯಕ್ತಿ ಬಗ್ಗೆ, ಆ ವ್ಯಕ್ತಿ ಮಾಡಿರುವಂಥ ಕೆಲಸದ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನೋಡಿ, ಇಲ್ಲಿ ಯಾರ ಬಗ್ಗೆ ಕೂಡ ಆಗಲಿ, ದರ್ಶನ್ ಅವ್ರ ಬಗ್ಗೆ ಆಗಲಿ ಅಥವಾ ರೇಣುಕಾ ಸ್ವಾಮಿ ಅವ್ರ ಬಗ್ಗೆ ಆಗಲಿ, ನಾವು ಮಾತಾಡೋದು ಈ ಒಂದು ಸಮಯದಲ್ಲಿ ತಪ್ಪಾಗುತ್ತೆ. ಯಾಕಂತಂದರೆ ಕಾನೂನು ಪ್ರಕ್ರಿಯೆಯನ್ನು ನಡೀತಾ ಇದೆ, ತನಿಖೆ ನಡೀತಾ ಇದೆ, ಪರಿಶೀಲನೆ ನಡೀತಾ ಇದೆ. ಇವಾಗ ನಾವು ಕೇಳಿದ್ದು ಮಾಧ್ಯಮದ ಮುಖಾಂತರ ಒಂದಿಷ್ಟು ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೀವಿ. ಅಧಿಕೃತವಾದ ಮಾಹಿತಿ ಪೊಲೀಸರಿಂದ ಆಗಲಿ ಅಥವಾ ನ್ಯಾಯಾಲಯದಿಂದ ಆಗಲಿ ಅದು ನಮಗಿನ್ನೂ ಬಂದಿಲ್ಲ. ಅದು ಬರದೇ ಇರೋದರಿಂದ ನಾವು ಅದರ ಬಗ್ಗೆ ಮಾತು ಆಡೋದು ತಪ್ಪಾಗುತ್ತೆ. ಅದಕ್ಕೆ ನಾನು ಹೇಳಿದೆ, ಇದು ಘಟನೆ ಆಗಬಾರ್ದಾಗಿತ್ತು, ಇದು ಆಗಿದೆ, ಇದು ಸಂಕಟ. ಅಂದರೆ ಯಾರ ಪರ ಅಥವಾ ಯಾರ ವಿರೋಧವಾಗಿ ನಾವು ಮಾತಾಡೋದು ಅದು ತಪ್ಪಾಗುತ್ತೆ. ಆದಷ್ಟು ಬೇಗ ಅವ್ರು ಹೊರಗೆ ಬಂದು ಮತ್ತೆ ಮೂವಿಗಳನ್ನ ಮಾಡಲಿ ಅಂತ ನೀವು ತಪ್ಪು ಮಾಡದೇ ಇದ್ದರೆ ಖಂಡಿತ ಅವರು ಹೊರಗಡೆ ಬರಬೇಕು, ಆದಷ್ಟು ಬೇಗ ನಮ್ಮನ್ನೆಲ್ಲ ರಂಜಿಸಬೇಕು. ಓಕೆ ಸರ್, ನಿಮ್ಮ ಒಂದು ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಒಂದೆರಡು ಮಾತು?
ಇಲ್ಲಿ ನಾನು ಇವತ್ತು ಬರ್ತೀನಿ ಅಂತ ನನಗೆ ಮೊನ್ನೆವರೆಗೂ ಗೊತ್ತಿರಲಿಲ್ಲ. ಓಕೆ. ಹಾಗಾಗಿ ಆ ಭಗವಂತನ ಪ್ಲ್ಯಾನ್ ಏನಿದೆ, ಯೋಜನೆ ಏನಿದೆ ಅದು ನನಗೆ ಗೊತ್ತಿಲ್ಲ. ಈಗ ನನ್ನ ಸೂರ್ಯವಂಶ ಧಾರಾವಾಹಿ ನಡೀತಾ ಇದೆ ವಿಜಯವಾಹಿನಿಯಲ್ಲಿ. ಎರಡನೇದಾಗಿ ಶೆಫ್ ಚಿದಂಬರ ಸಿನಿಮಾ ಬಿಡುಗಡೆಯಾಗಿ ಈಗ 3ನೇ ವಾರಕ್ಕೆ ಕಾಲಿಟ್ಟಿದೆ. ಜೊತೆಗೆ ಒಂದು ಕಾದಂಬರಿ ನಾನು ಬರಿತಾ ಇದ್ದೀನಿ, ನಾನು ಬರಿತೀನಿ ಕೂಡ, ಕಾದಂಬರಿ ಬರಿತಾ ಇದ್ದೀನಿ. ಜೊತೆಗೆ ನಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ನನ್ನ ಸ್ವಚ್ಛತಾ ಅಭಿಯಾನ ನಾನು ನಡೆಸ್ತಾ ಇದ್ದೀನಿ. 3.5 ವರ್ಷದಿಂದ ಸ್ವಚ್ಛತೆಗಾಗಿ ನಾನೂ ಸಹಭಾಗಿ ಅನ್ನೋ ಒಂದು ಅಭಿಯಾನ ನಡೆಸ್ತಾ ಇದ್ದೀನಿ. ಈಗ ನಮ್ಮ ತುಂಗಾ ನದಿಯ ಸ್ವಚ್ಛತೆಗೋಸ್ಕರ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ತಮ್ಮೆಲ್ಲರ ಒಂದು ಪ್ರೋತ್ಸಾಹ, ಬೆಂಬಲ ನಮ್ಮ ಜೊತೆಯಲ್ಲಿರಲಿ, ಈ ಒಂದು ಸ್ವಚ್ಛತಾ ಅಭಿಯಾನಕ್ಕಿರಲಿ. ನಮ್ಮ ತುಂಗಾ ನದಿ, ಅದರ ಜೊತೆಗೆ ಸಾಕಷ್ಟು ನಮ್ಮ ನಾಡಿನ ನದಿಗಳು ಸ್ವಚ್ಛವಾಗಿರಬೇಕು ಅನ್ನೋದಕ್ಕೋಸ್ಕರ ನಾವೆಲ್ಲರೂ ಸೇರಿ ಪ್ರಯತ್ನ. ಥ್ಯಾಂಕ್ ಯು.